ಮಾಫಿ ಸಾಕ್ಷಿ ಕಂಟಕದ ನಡುವೆ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು. ನೋಡಿ, ಕಳೆದ 2 ವರ್ಷಗಳಿಂದಲೂ ಕೂಡ ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು. ಹೇಗಾದರೂ ಮಾಡಿ ದರ್ಶನ್ ರವರನ್ನ ಹೊರಗೆ ತರಬೇಕು ಅಂತ ಹೇಳಿ ಇನ್ನಿಲ್ಲದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗ ಅನ್ನುವ ರೀತಿಯಾಗಿ ಇದೀಗ ದೈವದ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಬನ್ನಿ, ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂಗಳೂರಿನ ಮಂದಾರಬೈಲು ಶ್ರೀ ರಕ್ತೇಶ್ವರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಗುಳಿಗ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಪತಿಯ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಮಾಫಿ ಸಾಕ್ಷಿ ಬೆಳವಣಿಗೆಗಳ ನಡುವೆ ದೈವದ ಮೊರೆ ಹೋಗಿದ್ದಾರೆ ಕುಟುಂಬಸ್ಥರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ದಿನೇ ದಿನೇ ಸಂಕಷ್ಟಗಳು ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಜಾಮೀನು ಅರ್ಜಿ ರದ್ದಾಗಿ ಮುಂದಿನ 1 ವರ್ಷಗಳ ಕಾಲ ದರ್ಶನ್ ಜಾಮೀನಿಗೆ ಅರ್ಜಿಯೇ ಸಲ್ಲಿಸದಂತಾಗೋಗ್ಬಿಟ್ಟಿದೆ. ಇದೆಲ್ಲದರ ನಡುವೆ ಇದೀಗ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ದರ್ಶನ್ ಆಪ್ತರಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯೂ ಆಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದು ಇದು ದರ್ಶನ್ಗೆ ತೀವ್ರ ಸಂಕಷ್ಟವನ್ನ ತಂದೊಡ್ಡಿದೆ. ಪ್ರಕರಣದಲ್ಲಿ ದರ್ಶನ್ಗೆ ಪದೇ ಪದೇ ಹಿನ್ನಡೆಗಳು ಉಂಟಾಗ್ತಾ ಇರುವಂತಹ ಕಾರಣ ಇದೀಗ ವಿಜಯಲಕ್ಷ್ಮಿ ದರ್ಶನ್ ಅವರು ದೈವದ ಮೊರೆ ಹೋಗಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರು ಇದೀಗ ಮಂಗಳೂರಿಗೆ ಹೋಗಿದ್ದು ದೈವಾರಾಧನೆಯನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಭಾಗದ ಅತ್ಯಂತ ಶಕ್ತಿಶಾಲಿ ಮಹಿಮಾಶಾಲಿ ದೈವಗಳು ಎನ್ನಲಾಗುವಂತಹ ಮಂತ್ರ ಜಾವಧೆ ಮತ್ತು ಈ ಗುಳಿಗ ದೈವಗಳ ಆರಾಧನೆಯನ್ನು ಕೂಡ ಮಾಡಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಮಂದಾರಬೈಲು ರಕ್ತೇಶ್ವರಿ ಸನ್ನಿಧಿಗೆ ವಿಜಯಲಕ್ಷ್ಮಿ ಭೇಟಿಯನ್ನ ಕೊಟ್ಟಿದ್ದು ವಿಶೇಷ ಪೂಜೆಯನ್ನ ಅಲ್ಲಿ ನೆರವೇರಿಸಿದ್ದಾರೆ. ದೈವಗಳಿಗೆ ಸೇವೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈ ಹಿಂದೆಯೂ ಸಹ ವಿಜಯಲಕ್ಷ್ಮಿ ಅವರು ಹಲವಾರು ದೇವಸ್ಥಾನಗಳಿಗೆ ದೈವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಪತಿಯ ಒಳಿತಿಗಾಗಿ ಸಾಕಷ್ಟು ಪ್ರಾರ್ಥನೆಯನ್ನ ಕೂಡ ಮಾಡಿದ್ದಾರೆ. ವಿಶೇಷ ಪೂಜೆಗಳನ್ನ ಕೂಡ ಮಾಡಿಸಿದ್ರು. ಕರಾವಳಿಯ ಕೆಲವೊಂದಿಷ್ಟು ದೇವಾಲಯಗಳಿಗೂ ಕೂಡ ಈ ಹಿಂದೆಯೂ ವಿಜಯಲಕ್ಷ್ಮಿ ಅವರು ಭೇಟಿಯನ್ನ ನೀಡಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಮಾಡಿಕೊಂಡಿದ್ರು. ಈಗ ದೈವಸ್ಥಾನಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆ ಸೇವೆಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಯಾವ ರೀತಿಯಾಗಿ ಪದೇ ಪದೇ ಹಿನ್ನಡೆಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಿಂದ ದರ್ಶನ್ಗೆ ನೆಗೆಟಿವ್ ಆಗೋಗ್ಬಿಟ್ಟಿದೆ. ಆ ಬಳಿಕ ದರ್ಶನ್ ಹಾಕಿದಂತಹ ಖುದ್ದು ಹಾಜರಿ ಅರ್ಜಿಯನ್ನ ಕೂಡ ರದ್ದು ಮಾಡಲಾಗಿದೆ. ಆಪ್ತ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದಾರೆ. ಪ್ರದೋಷ್ ಹೇಳಿಕೆ ಪರಿಗಣಿಸಬಾರದು ಅಂತ ಹೇಳಿ ಸಲ್ಲಿಸಿದಂತಹ ಅರ್ಜಿ ಏನಿತ್ತಲ್ಲ ಅದನ್ನು ಕೂಡ ನ್ಯಾಯಾಲಯ ರದ್ದು ಮಾಡಿದೆ. ಹಾಗಾಗಿ ಒಂದರ ಹಿಂದೊಂದು ಹಿನ್ನಡೆಯೇ ದರ್ಶನ್ಗೆ ಆಗ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಇದೀಗ ದೈವದ ಮೊರೆ ಹೋಗಿದ್ದಾರೆ.